ಓಂ ಗಂ ಗಣಪತೆ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ದಂ ಧನ್ವಂತರೈ ನಮಃ. ಓಂ ಶ್ರೀಮಾತ್ರೇ ನಮಃ. ಓಂ ನಮಃ ಶಿವಾಯ. ಸಮಸ್ತ ವಾಸವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯಂ ಮಾಡುವ ಅನಂತ ನಮಸ್ಕಾರಗಳು. ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಎಂದಿನಂತೆ ನಾವು ಈ ವಾರ ಭವಿಷ್ಯದಲ್ಲಿ ಪಂಚಾಂಗ ಶ್ರವಣವನ್ನು ನೋಡೋಣ. ಶ್ರೀ ವಿಶ್ವವಸುನಾಮ ಸಂವತ್ಸರ, ದಕ್ಷಿಣಾಯಣ, ಹೇಮಂತ ಋತು, ಮಾರ್ಗಶಿರ ಮಾಸ, ಕೃಷ್ಣ ಪಕ್ಷದ ತೃತೀಯ, ಚೌತಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ ತಿಥಿಗಳು ಜರುಗುವಂಥದ್ದು ಈ ವಾರದ ಒಂದು ವಿಶೇಷ ತಿಥಿವರ್ಗ. ನಂತರ ಅದೇ ರೀತಿ ಗೋಚಾರದ ಆಧಾರ ಅಂದರೆ ಗ್ರಹಗಳ ಗೋಚಾರದ ಆಧಾರದ ಮೇಲೆ ರಾಶಿ ಗೋಚಾರ ಫಲ. ಮೇಷರಾಶಿ ನೋಡಿ, ಮೇಷರಾಶಿಯಲ್ಲಿ ಜನನವಾಗಿರೋರಿಗೆ ಸ್ನೇಹಿತರಿಂದ ಲಾಭವನ್ನು ಗಳಿಸುವಂಥದ್ದು, ಸಹಪಾಠಿಗಳಿಂದ ಒಂದು ರೀತಿಯಾದಂಥ ಸಮಾಧಾನವಾದಂತಹ ಮಾತುಗಳನ್ನು ಕೇಳುವಂಥದ್ದು, ಸಹೋದರರಿಂದ ಸಹ ಯಾವುದೋ ಒಂದು ನಮ್ಮ ಅಣ್ಣ ಯಾವುದೋ ನಮ್ಗೊಂದು ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಹೆಲ್ಪ್ ಮಾಡ್ತೀನಿ ಅಂದಿದ್ದ, ಮಾಡ್ದ ಅನ್ನೋಂಥ ವಿಚಾರ ಕೇಳೋವಂಥದ್ದು, ಅಥವಾ ಸ್ನೇಹಿತರು ಯಾರಿಗೋ ನಿಮ್ಗೆ ತುಂಬ ದೂರದವ್ರು ಬಂದು ನಿಮಗೆ ಸಹಾಯ ಮಾಡೋವಂಥದ್ದು. ಯಾವ ರೀತಿ ಸಹಾಯ ಅಂದರೆ, ಒಂದು ರೀತಿಯಂತ ನಿಮಗೆ ಆ ಒಂದು ತುಂಬ ಫಂಡ್ ಬೇಕಾಗಿತ್ತು, ಆ ಫಂಡ್ ಅರೇಂಜ್ ಮಾಡಿಕೊಡುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ತುಂಬ ಒಳ್ಳೆಯ ದಿನಗಳನ್ನು ನೀವು ಈಗ ಕಾಣ್ಬೋದು. ತೃತೀಯ ಸ್ಥಾನದಲ್ಲಿ ನಡೀತಾ ಇರುವಂತಹ ಗಜಕೇಸರಿ ಯೋಗದಿಂದ ನಿಮಗೆ ಇದು ವಿಶೇಷವಾಗಿ ಲಾಭವನ್ನು ಗಳಿಸುತ್ತೆ. ಇನ್ನು ಮಾನಸಿಕ ಚಿಂತನೆಗಳನ್ನು ಸಹ ದೂರ ಮಾಡುತ್ತೆ. ಆದರೆ ಸಾಡೆ ಸಾತಿಯ ಪ್ರಭಾವ ಸ್ವಲ್ಪ ಹೆಚ್ಚಾಗಿರೋದ್ರಿಂದ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ತುಂಬ ಒಳ್ಳೆಯದು. ಸರಿ, ಏನು ಮಾಡಬೇಕು? ಹನುಮಂತನ ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಸೋಮವಾರ, ಮಂಗಳವಾರ ಹಾಗೂ ಬುಧವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಜನನವಾಗಿರೋರು ನೋಡಪ್ಪ, ಏನೋ ಇದ್ದಕ್ಕಿದ್ದಂಗೆ ಒಂದು ಸ್ವಲ್ಪ ಡೌನ್ಫಾಲ್ ಆಗಿದ್ರು ಇದ್ದಕ್ಕಿದ್ದಂಗೆ ಚಿಗುರ್ಕೊಳ್ತಾರಲ್ಲ, ಆ ಚಿಗುರುವಂಥ ಸಂದರ್ಭ ಈ ದಿನಗಳು. ಈ ವಾರ ತುಂಬ ಅದ್ಭುತವಾದಂತಹ ದಿನಗಳನ್ನು ನೀವು ಕಾಣ್ಬೋದು. ಮಾನಸಿಕ ವಿಚಾರದಲ್ಲಿ ಖಂಡಿತ ಉತ್ತರೋತ್ತರ ಅಭಿವೃದ್ಧಿ. ಏನೋ ಒಂದು ರೀತಿಯಿಂದ ಮನಸ್ಸು ಕಳವಳ ಆಗೋಗಿತ್ತು, ಯಾವುದೋ ಯಾರಿಗೋ ಏನೋ ಕಮಿಟ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ದೆ, ಆ ಕಮಿಟ್ಮೆಂಟ್ ಸ್ವಲ್ಪ ಸಮಸ್ಯೆ ಆಗಿದೆಯಲ್ಲ ಅನ್ನೋ ಸಂದರ್ಭಕ್ಕೆ ಕರೆಕ್ಟಾಗಿ ಪರಮಾತ್ಮನಾದಂತಹ ಗುರು ಭಗವಾನನು ನಿಮ್ಗೆ ಎಲ್ಲ ರೀತಿಯಲ್ಲೂ ಅನುಗ್ರಹ ಮಾಡಲಿಕ್ಕೆ ಬರಲಿದ್ದಾನೆ. ಅದನಂತರ ಸಾಕ್ಷಾತ್ ರಾಷ್ಟ್ರಾಧಿಪತಿಯಾದಂತಹ ಶುಕ್ರನಿಂದನೂ ಸಹ ನಿಮಗೆ ಲಾಭವನ್ನು ಗಳಿಸುವಂಥ ಸಾಧ್ಯತೆ ಇರ್ತದೆ. ಲಾಭಸ್ಥಾನದ ಸ್ಥಿತನಾದಂತಹ ಶನಿ ಮಹಾತ್ಮನು ಸಹ ಯೋಗಕಾರಕನಾಗಿ ನಿಮಗೆ ಸಪೋರ್ಟ್ ಮಾಡುವಂಥ ಸಾಧ್ಯತೆಗಳು ಸಹ ಉಂಟು. ಇಷ್ಟೆಲ್ಲ ಇದ್ದಾಗ ಏನು ಪರವಾಗಿಲ್ಲ, ಎಲ್ಲ ವಿಚಾರದಲ್ಲೂ ಒಳ್ಳೆಯದೇ ಅಂತ ಅಂದ್ಕೊಳ್ಳೋ ಟೈಮಲ್ಲಿ ಒಂದು ಸಣ್ಣ ವಿಚಾರ. ಏನು ಸಣ್ಣ ವಿಚಾರ ಅಂದರೆ, ತಾಯಿಯ ಆರೋಗ್ಯ ಆಗಿರ್ಬೋದು, ಅಥವಾ ತಮ್ಮ ಒಂದು ಆರೋಗ್ಯ, ನಿಮ್ಮ ಒಂದು ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಬರುವಂಥ ಸಾಧ್ಯತೆ ಇರ್ತದೆ. ಆ ಕಾರಣ ಅದು ಚಿಕ್ಕ ಪುಟ್ಟ ಬರುವಂಥದ್ದು, ಖಂಡಿತ ಚಿಂತೆ ಮಾಡೋಂಥದ್ದೇನಿಲ್ಲ. ಧನ್ವಂತರಿ ಒಂದು ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ನಮ್ಗೆ ಧನ್ವಂತರಿ ದೇವರು ಎಲ್ಲಿ ಯಾವ ದೇವಸ್ಥಾನ ಅಂತ ಗೊತ್ತಿಲ್ಲ ಅಂದರೆ ನಾರಾಯಣನ ಒಂದು ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ನಿಮಗೆ ಸೋಮವಾರ, ಶುಕ್ರವಾರ ಹಾಗೂ ಭಾನುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಜನನವಾಗಿರೋರು ಜನ್ಮದಲ್ಲಿ ಚಂದ್ರಗುರು ಯೋಗ ಸಂಯೋಗ, ಒಳ್ಳೆಯ ಒಂದು ಯೋಗ ಅಂತ ಹೇಳ್ತೀವಿ ಇದನ್ನ. ಯಾವಾಗ ಚಂದ್ರ ಸ್ಥಿತನಾಗಿರ್ತಾನೋ ಗುರುವಿನ ಜೊತೆಗೆ, ಅದನ್ನು ವಿಶೇಷವಾದಂಥ ಯೋಗ ಕೇಂದ್ರದಲ್ಲಿ ಚಂದ್ರ ಸ್ಥಿತನಾದಾಗ, ಚಂದ್ರನಿಂದ ಗುರು ಸ್ಥಿತನಾದಾಗ ಅದನ್ನು ಗಜಕೇಸರಿ ಯೋಗ ಅಂತ ಹೇಳ್ತೀವಿ. ಆ ಯೋಗ ಅದ್ಭುತವಾಗಿ ನಿಮಗೆ ಬಂದಿದೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆಯನ್ನು ಕಾಣ್ತೀರಾ. ಮಾನಸಿಕ ವಿಚಾರದಲ್ಲೂ ಸಹ ಯಥೇಚ್ಛಿನ ಶುಭ ಫಲಗಳನ್ನು ಕಾಣುವಂಥ ಸಾಧ್ಯತೆ. ಆರ್ಥಿಕ, ಮಾನಸಿಕ, ದೈಹಿಕ ಎಲ್ಲ ವಿಚಾರದಲ್ಲೂ ತುಂಬ ಸಂತಸದವಾದ ವಾತಾವರಣವನ್ನು ಖಂಡಿತ ನೀವು ಕಾಣುವಂಥ ದಿನಗಳು ಸಮೃದ್ಧಿಯಾಗಿದೆ. ಜನ್ಮ ಗುರು ಅಂದಾಗ ಸ್ವಲ್ಪ ತಿರುಗಾಟ ಹೆಚ್ಚಾಗುವಂಥದ್ದು, ಕಾಲುಗಳಿಗೆ ಸಂಬಂಧಪಟ್ಟಂತಹ ನೋವುಗಳು ಕಾಣುವಂಥ ಇರ್ತದೆ. ಸರಿ, ಇದಕ್ಕೇನು ಚಿಕ್ಕ ಚಿಕ್ಕ ಪರಿಹಾರಗಳಿರ್ತದೆ, ಆ ಪರಿಹಾರಗಳು ಮಾಡಿಕೊಂಡ್ರೆ ಸಾಕು. ಸಾಕ್ಷಾತ್ ಗುರುವಿನ ಒಂದು ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಗುರುವಾರ, ಶುಕ್ರವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕ ರಾಶಿಯಲ್ಲಿ ಜನನವಾಗಿರೋರು ವ್ಯಯಸ್ಥಾನದಲ್ಲಿ ನಡೀತಾ ಇರುವಂತಹ ರಾಷ್ಟ್ರಾಧಿಪತಿ ಸ್ವಲ್ಪ ಮಾನಸಿಕ ವಿಚಾರದಲ್ಲಿ ಗೊಂದಲವನ್ನು ಉಂಟು ಮಾಡುವಂಥ ಸಾಧ್ಯತೆ ಇರ್ತದೆ. ಹಣಕಾಸಿನ ವಿಚಾರದಲ್ಲೂ ಯಾರಿಗಾದ್ರೂ ಕೊಟ್ಟಿದ್ರೆ ವಾಪಸ್ ಬರಲ್ಲ, ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆ ಇರ್ತದೆ. ಆ ಕಾರಣದಿಂದ ಯಾರಿಗೂ ಕೊಡೋಕೆ ಹೋಗ್ಬೇಡಿ. ಇನ್ನು ದೈಹಿಕ ವಿಚಾರದಲ್ಲೂ ಸಹ ಸ್ವಲ್ಪ ಏರಿಳಿತದ ವಾತಾವರಣ. ಆದರೆ ಇದು ಕೆಲ ದಿನಗಳು ಮಾತ್ರ ಇರ್ತದೆ, ಒಂದು 2-3 ದಿವಸ. ಖಂಡಿತ ಅದನ್ನು ಚೇಂಜಸ್ ಮಾಡಿಕೊಂಡ್ರೆ
ಅದ್ಭುತವಾದಂತಹ ಫಲವನ್ನು ಕಾಣ್ತೀರಾ. ಮಕ್ಕಳ ಓದಿನ ವಿಚಾರದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣ್ತೀರಾ. ಪತಿ ಪತ್ನಿಯ ಒಂದು ಸಾಮರಸ್ಯ ಜೀವನ ತುಂಬಾ ಚೆನ್ನಾಗಿರುತ್ತದೆ. ಇವೆಲ್ಲ ಕೆಲವೊಂದು ಚೆನ್ನಾಗೂ ಇರ್ತದೆ, ಕೆಲವೊಂದು ಅಲ್ಪ ಸ್ವಲ್ಪ ಸಮಸ್ಯೆಗಳು ಸಹ ಇರ್ತದೆ. ಮಿಷ್ಟದಾಯಕವಾಗಿರೋದ್ರಿಂದ ನೀವು ಮಾಡಬೇಕಾಗಿರುವಂತಹ ಪರಿಹಾರ ಏನಪ್ಪಾ ಅಂದ್ರೆ ಹೆಣ್ಣು ದೇವರ ಸ್ಮರಣೆ, ದುರ್ಗಾ ಪರಮೇಶ್ವರಿ ಆಗಿರ್ಬೋದು, ರಾಜರಾಜೇಶ್ವರಿ ಆಗಿರ್ಬೋದು, ಅಂಬಾ ಭವಾನಿ ಆಗಿರ್ಬೋದು, ಈ ರೀತಿಯಾದಂಥ ಯಾವುದಾದ್ರೂ ನಿಮ್ಮ ಮನೆಯಲ್ಲಿರುವಂಥ ಮನೆ ಹತ್ರ ಇರುವಂತಹ ಹೆಣ್ಣು ದೇವರ ಸ್ಮರಣೆ ಮಾಡಿದ್ರೆ ತುಂಬ ಒಳ್ಳೆಯದು. ಸರಿ, ನಿಮಗೆ ಒಂದು ಬುಧವಾರ, ಸೋಮವಾರ, ಮಂಗಳವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಜನನವಾಗಿರೋರಿಗೆ ಉತ್ತರೋತ್ತರ ಅಭಿವೃದ್ಧಿ, ಲಾಭಸ್ಥಾನದಲ್ಲಿ ಗುರುವಿನ ಸಂಚಾರ ಪ್ರಾರಂಭ ಮಾಡ್ಲಿಕ್ಕಿದ್ದಾನೆ. ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ನಿಮ್ಗೇನೋ ಒಂದು ಚೇತರಿಕೆ, ಏನೋ ಒಂದು ಲವಲವಿಕೆ, ಸಮಾಧಾನವಾದಂತಹ ದಿನಗಳನ್ನ ಕಾಣುವಂಥದ್ದು, ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ. ಯಾರು ಓದುವಂಥ ಮಕ್ಳಿರ್ತಾರಲ್ಲ ಅವ್ರಿಗಂತೂ ಅದ್ಭುತವಾದಂತಹ ಫಲ. ಏನೋ ಗೊತ್ತಿಲ್ಲಪ್ಪ, ನಮ್ಮ ಮಗ ಸ್ವಲ್ಪ ಲೇಸಿಯಾಗಿದ್ದ, ಈ ನಡುವೆ ಸ್ವಲ್ಪ ಬೇಗ ಚಿಗುರ್ಕೊಂಡಿದ್ದಾನೆ, ಬೇಗ ಎದ್ದೇಳ್ತಾ ಇದ್ದಾನೆ, ಬೇಗ ಕೆಲಸ ಕಾರ್ಯಗಳು ನಿರ್ವಹಿಸ್ತಾ ಇದ್ದಾನೆ ಅಂತ ಒಂದು ದಿನಗಳನ್ನು ನೀವು ಖಂಡಿತ ಕಾಣ್ಬೋದು. ಇನ್ನ ಊಟೋಪಚಾರಗಳಲ್ಲಿ ಸ್ವಲ್ಪ ಗಮನ ಹರಿಸ್ಬೇಕು. ಕಲುಷಿತವಾದಂತಹ ಆಹಾರವನ್ನು ಸೇರುವಂಥದ್ದು ಅಥವಾ ಬೇರೆ ಆಚೆ ಫುಡ್ ಊಟ ಮಾಡಿ ಅಜೀರ್ಣ ಆಗುವಂಥ ಸಾಧ್ಯತೆ ಇರುತ್ತೆ. ಇದನ್ನು ಹೊರತುಪಡಿಸಿದ್ರೆ ಮಿಕ್ಕೆಲ್ಲ ವಿಚಾರದಲ್ಲೂ ಸಂತಸದ ವಾತಾವರಣ ಖಂಡಿತ ಕಾಣ್ಬೋದು. ಸೂರ್ಯನಾರಾಯಣನ ಒಂದು ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ಭಾನುವಾರ, ಸೋಮವಾರ ಹಾಗೂ ಗುರುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನನವಾಗಿರೋರಿಗೆ ಉತ್ತರೋತ್ತರ ಅಭಿವೃದ್ಧಿ, ದಶಮ ಸ್ಥಾನದಲ್ಲಿ ಗುರುವಿನ ಸಂಚಾರ. ಅದು ಏನೋ ಗೊತ್ತಿಲ್ಲ, ಏನೋ ಒಂದು ಸ್ವಲ್ಪ ಮಂಕಾಗಿದ್ದೆ, ಇದಕ್ಕಿದ್ದಂಗೆ ಸ್ವಲ್ಪ ಚೇತರಿಕೆ ಆಗುವಂಥದ್ದು. ಅಂದರೆ ಕೆಲಸ ಕಾರ್ಯಗಳಲ್ಲಿ ಚುರುಕುತನವನ್ನು ಮೂಡಿಸುವಂಥದ್ದಕ್ಕೆ ಚೇತರಿಕೆ ಅಂತ ಹೇಳ್ತೀವಿ. ಸ್ವಂತ ಬಿಸ್ನೆಸ್ ಮಾಡುವಂಥವ್ರಿಗೆ ಸ್ವಲ್ಪ ಸುಧಾರಣೆ, ಏನೋ ಸ್ವಲ್ಪ ಸಾಲ ಮುಕ್ತವನ್ನು ಮಾಡುವಂಥದ್ದು. ಯಾರಿಗೋ ಒಂದು ಸ್ವಲ್ಪ ಹಣ ಕೊಡಬೇಕಾಗಿತ್ತು, ಅದನ್ನ ಕೊಟ್ಟು ಸ್ವಲ್ಪ ಸಮಾಧಾನ ಮಾಡಿದೆ ಅವ್ರಿಗೆ ಅನ್ನೋಂಥದ್ದಾಗಿರ್ಬೋದು. ನಿಮಗೆ ಬರಬೇಕಾಗಿರುವಂಥ ಸಹ ಹಣವು ಸ್ವಲ್ಪ ಸೇರುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಹಣಕಾಸಿನ ವಿಚಾರದಲ್ಲಿ. ಯಾರೆಲ್ಲ ವೈದ್ಯಕೀಯ ರಂಗದಲ್ಲಿ ಯಾರು ಇರ್ತಾರೋ, ಡಾಕ್ಟರ್ಸ್ ಯಾರು ಇರ್ತಾರೋ ಅವ್ರಿಗಂತೂ ಈ ವಾರ ಏನಿರ್ತದೆ ಅಂದರೆ ಹಣಕಾಸಿನ ವಿಚಾರದಲ್ಲಿ ಅದ್ಭುತವಾದಂಥ ಪ್ರಶಂಸೆ ಸಿಗುವಂಥದ್ದಾಗಿರ್ಬೋದು, ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಸಿಗುವಂಥದ್ದು, ಏನೋ ಒಂದು ಅಚೀವ್ಮೆಂಟ್ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಇನ್ನು ಕುಟುಂಬದ ವಿಚಾರದಾಗ ತೆಗೆದುಕೊಂಡ್ರೆ ಒಂದು ರೀತಿಯಾದಂಥ ಅಣ್ಣ ತಮ್ಮಂದರಿಗೆ ಘರ್ಷಣೆ ಆಗುವಂಥದ್ದು ಚಿಕ್ಕ ಚಿಕ್ಕ ವಿಚಾರಗಳಲ್ಲಿ. ಆ ಕಾರಣದಿಂದ ನೀವು ಸುಬ್ರಹ್ಮಣ್ಯನ ಒಂದು ಸ್ಮರಣೆ ಮಾಡಿದ್ರೆ ತುಂಬ ಒಳ್ಳೆಯದು. ಮಂಗಳವಾರ, ಶನಿವಾರ ಹಾಗೂ ಗುರುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಜನನವಾಗಿರೋರಿಗೆ ಏನಪ್ಪ, ಹೇಗೋ ಒಂದು ಸ್ವಲ್ಪ ಚಿಗುರುವಂಥ ಟೈಮ್ ಕರೆಕ್ಟಾಗಿ ಏನೋ ಒಂದು ಸಮಸ್ಯೆ ಬರುತ್ತೆ. ಯಾವುದೋ ಒಂದು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನಾನು ಕಮಿಟ್ಮೆಂಟ್ ಮಾಡ್ಕೊಂಡಿರ್ತೀನಿ, ಆ ಕಮಿಟ್ಮೆಂಟ್ ಕರೆಕ್ಟಾಗಿ ಏನೋ ಒಂದು ಸಮಸ್ಯೆ ಬರುತ್ತೆ. ಈ ರೀತಿ ಗೊಂದಲ ಸ್ಟಾರ್ಟ್ ಆಗಿರುತ್ತೆ. ಆ ಗೊಂದಲ ಕರೆಕ್ಟಾಗಿ ಬ್ರೇಕ್ ಆಗಿ ಈ ವಾರ ಸ್ವಲ್ಪ ಪಿಕಪ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಹೊಸ ಕೆಲಸಕ್ಕೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರೆ ಅವ್ರಿಗೆ ಅದ್ಭುತವಾದಂತಹ ಫಲ. ತಂದೆಯಿಂದ ನಿಮ್ಗೇನೋ ಒಂದು ರೀತಿಯಂಥ ಲಾಭ. ತಂದೆ ಅಲ್ಲದೆ ಹೋದ್ರು ಹಿರಿಯರಿಂದ, ನಿಮ್ಮ ಬಾಸ್ ಆಗಿರ್ಬೋದು, ನಿಮ್ಮ ಮನೆಯಲ್ಲಿ ಹಿರಿಯರು ಯಾರು ಇರ್ತಾರೋ ಅವರಾಗಿರ್ಬೋದು, ಯಾರು ಹಿರಿಯ ಅಧಿಕಾರಿಗಳಿರ್ತಾರೋ ಅವರಿಂದ ನಿಮ್ಗೆ ಲಾಭ ಆಗುವಂಥದ್ದು, ಈ ರೀತಿಯಾದಂತಹ ಲಾಭವನ್ನು ಗಳಿಸುವಂಥದ್ದು, ಭಾಗ್ಯೋದಯವಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಜೊತೆಗೆ ಮಾತೃವಿನ ಆರೋಗ್ಯದಲ್ಲಿ ಚೇತರಿಕೆ ಕಾಣುವಂಥದ್ದು, ಒಂದು ರೀತಿಯಾದಂತಹ ಒಂದು ಸೂಪರ್ ಆಗಿದೆ ಅಂತಾನು ಹೇಳ್ಬೋದು. ಆದರೆ ಒಂದು ವಿಚಾರವನ್ನ ಗಮನ ಹರಿಸ್ಬೇಕು. ದುಡುಕುತನ ಬೇಡ, ಅರ್ಜೆಂಟ್ ಬೇಡ, ಆತುರ ಬೇಡ. ಆತುರವನ್ನು ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರೆ ಒಳ್ಳೆಯ ದಿನಗಳನ್ನು ನೀವು ಕಾಣಬಹುದು. ಪರಿಹಾರ ರೂಪಕವಾಗಿ ಸಮಾಧಾನಕ್ಕೆ ವಿಘ್ನೇಶ್ವರನ ಒಂದು ಸ್ಮರಣೆ ಮಾಡಿ ಒಳ್ಳೆಯ ಒಂದು ಫಲವನ್ನು ಕಾಣ್ತೀರಾ. ಜೊತೆಗೆ ಸೋಮವಾರ, ಶುಕ್ರವಾರ, ಶನಿವಾರ, ಬುಧವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನನವಾಗಿರೋರಿಗೆ ಅಷ್ಟಮದಲ್ಲಿ ಗುರುವಿನ ಸಂಚಾರ ಮಾಡ್ತಾ ಇದ್ದಾರೆ. ನಷ್ಟವನ್ನು ಸೂಚಿಸ್ತದೆ. ಅದು ಯಾವ ರೀತಿಯಾದಂಥ ನಷ್ಟ? ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವಿಚಾರದಲ್ಲಿ ಏನಾದರೂ ಹೂಡಿಕೆ ಹಾಕಬೇಕು ಅಂದ್ಕೊಂಡಿದ್ದೀರಾ, ಯಾವುದೋ ಒಂದು ಶೇರ್ಗಾಗಿರ್ಬೋದು, ಇನ್ನೊಂದಕ್ಕೂ ಮತ್ತೊಂದಕ್ಕೂ, ಅದು ಯೋಚನೆ ಮಾಡಾಕಿ, ಒಳ್ಳೆ ಸಲಹೆಯನ್ನು ತೆಗೆದುಕೊಂಡು ಹಾಕಿ. ಇಲ್ಲ ಅಂದರೆ ನಿಮ್ಮ ಒಂದು ರಾಶಿಯಲ್ಲೇ ಚತುರ್ಗ್ರಹಗಳು, 4 ಗ್ರಹಗಳು ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಯೋಚನೆ ಮಾಡಬೇಕು. ವೃಶ್ಚಿಕ ರಾಶಿಯವರು ಬ್ಯಾಕ್ ಪೇನ್ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಆರೋಗ್ಯದ ವಿಚಾರಕ್ಕೆ ಬಂದಾಗ ಮಾನಸಿಕವಾಗಿಯೂ ಸಹ ಸ್ವಲ್ಪ ವ್ಯತ್ಯಾಸವನ್ನು ಕಾಣುವಂತ ಇರ್ತದೆ. ಕೆಲವು ದಿನಗಳ ಮಾತ್ರ ಖಂಡಿತವಾಗ್ಲೂ ಯಾವ ಗ್ರಹಗಳು ಒಂದೇ ಕಡೆ ಸ್ಥಿರವಾಗಿ ನಿಂತ್ಕೊಳ್ಳಲ್ಲ, ಚರವಾಗ್ತಾ ಇರ್ತದೆ. ಯಾವಾಗ ಚರವಾಗ್ತಾ ಇರ್ತದೋ ಅಂದ್ರೆ ರನ್ ಆಗ್ತಾ ಇರ್ತದೋ ಖಂಡಿತ ನಿಮ್ಮ ಲೈಫಲ್ಲೂ ಸ್ವಲ್ಪ ಚೇಂಜಸ್ ಅನ್ನು ಕಾಣುವಂತ ಸಾಧ್ಯತೆ ಇರ್ತದೆ. ಭಯ ಪಡೋಂಥದ್ದೇನಿಲ್ಲ. ಗುರುಗಳ ಸ್ಮರಣೆ ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ. ಸುಬ್ರಹ್ಮಣ್ಯನ ಸ್ಮರಣೆ ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ. ಮಂಗಳವಾರ ಹಾಗೂ ಶುಕ್ರವಾರ ಶುಭವಾರಗಳಾಗಿರ್ತವೆ.
ಮುಂದಿನ ರಾಶಿ ಧನುಸ್ಸು ರಾಶಿ. ಧನುರ್ ರಾಶಿಯಲ್ಲಿ ಜನನವಾಗಿರೋರಿಗೆ ಏನಪ್ಪ ಇದು ಒಂದು ರೀತಿಯಾದಂಥ ಲಾಟ್ರಿ ಹೊಡಿತು ಅಂತಾರಲ್ಲ ಆ ಥರ. ಅಂದರೆ ಏನೋ ಈ ಹಳೇದು ಯಾರಿಗೋ ಕೊಟ್ಟಿರ್ತೀರ, ಅವರು ವಾಪಸ್ ಕೊಡ್ತಾ ಇರಲ್ಲ. ಅದು ಖಂಡಿತ ಈ ವಾರ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ನಿಮ್ಗೆ ಅದು ವಾಪಸ್ ನಿಮ್ಮ ಕೈ ಸೇರುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆರೋಗ್ಯದಲ್ಲಿ ಚೇತರಿಕೆ ಮುಖ್ಯವಾಗಿ ಏನು ಗೊತ್ತಾ, ಧನುಸ್ ರಾಶಿಗೆ ಅವಾಗವಾಗ ಏನಾದರೂ ಒಂದು ಮೈಕೈ ನೋವು ಬರುವಂಥದ್ದು, ಅಥವಾ ಏನೋ ಒಂದು ರೀತಿಯ ಸೊಂಟದ ನೋವು ಬರುವಂಥದ್ದು, ಇದಕ್ಕಿದ್ದಕ್ಕೆ ಟಾನ್ಸಲೈಸಿಸ್ ಪ್ರಾಬ್ಲಮ್ ಬರುವಂಥದ್ದು, ಈ ರೀತಿಯಾದಂಥ ಸಣ್ಣ 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 ಸಮಸ್ಯೆಗಳು ಇದ್ದೇ ಇರ್ತದೆ. ಅದರಿಂದ ಮುಕ್ತಿ ಆಗ್ತೀರಾ, ಆರೋಗ್ಯವಂತರ ಆಗುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ, ಮಾನಸಿಕ ವಿಚಾರದಲ್ಲಿ ಸುಧಾರಣೆ, ಆರೋಗ್ಯದಲ್ಲೂ ಸುಧಾರಣೆ, ಮಾತೃವರ್ಗದಿಂದ ಒಳ್ಳೆಯ ಒಂದು ಪ್ರಶಂಸೆಗಳನ್ಸುವಂಥದ್ದು, ಹೆಣ್ಣು ಮಕ್ಕಳಿಗೆ ಅದ್ಭುತವಾದಂತಹ ವಾರವನ್ನು ನೀವು ಈ ವಾರ ಕಾಣ್ಬೋದು. ಪರಿಹಾರ ರೂಪಕ ಏನಾದ್ರು ಸಣ್ಣ ಪುಟ್ಟ ಅನ್ನೋದು ಇದ್ದೇ ಇರ್ತದಲ್ಲ, ಆ ಕಾರಣದಿಂದ ಹನುಮಂತನ ಸ್ಮರಣೆ ಜೊತೆಗೆ ಗುರುಗಳ ಸ್ಮರಣೆ ಮಾಡಿದ್ರೆ ತುಂಬ ಒಳ್ಳೆಯದು. ನಿಮಗೆ ಶನಿವಾರ, ಗುರುವಾರ, ಬುಧವಾರ ಹಾಗೂ ಶುಕ್ರವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನನವಾಗಿರೋರಿಗೆ ಷಷ್ಠಸ್ಥಾನೇ ಗುರುಸ್ಥಿತಿ ಅಂತ ಹೇಳ್ತೀವಿ. ಷಷ್ಠ ಅಂದ ತಕ್ಷಣ ತ್ರಿಕಾ ಸ್ಥಾನದಲ್ಲಿ ಸ್ಥಿತರಾದಾಗ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಏನು ವಿಚಾರ ಏನಾಗ್ಬೋದು ಅನ್ನೋ ಒಂದು ಕ್ವಶನ್ ಮಾರ್ಕ್ ಬಂದರೆ ಸ್ವಲ್ಪ ಕೊಲೆಸ್ಟ್ರಾಲ್ ವ್ಯತ್ಯಾಸ ಆಗುವಂಥ ಸಾಧ್ಯತೆ ಇರುತ್ತದೆ. ಜಿಡ್ಡಿನ ಪದಾರ್ಥವನ್ನು ಕಮ್ಮಿ ಮಾಡಿದ್ರೆ ತುಂಬ ಒಳ್ಳೆಯದು. ಖಾರದ ಸ್ಪೈಸಿ ಐಟಮ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಮಾಡಿದ್ರೆ ಒಳ್ಳೆಯದು. ಹಣಕಾಸಿನ ವಿಚಾರದಲ್ಲಿ ಒಂದು ರೀತಿಯಾದಂಥ ಸುಧಾರಣೆ, ಮಾನಸಿಕ ವಿಚಾರದಲ್ಲಿ ಸುಧಾರಣೆ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅದ್ಭುತವಾದಂತಹ ಫಲವನ್ನು ಕಾಣ್ತೀರಾ. ಇಷ್ಟೆಲ್ಲ ಒಳ್ಳೇದಿದೆ. ಸಣ್ಣ ಸಣ್ಣದು ಅಂದರೆ ಆರೋಗ್ಯದಲ್ಲಿ ಸ್ವಲ್ಪ ಅದೇ ಹೇಳಿದ್ನಲ್ಲ, ಕೊಬ್ಬಿನ ಅಂಶದಿಂದ ಸ್ವಲ್ಪ ವ್ಯತ್ಯಾಸ. ಸರಿ, ಏನು ಮಾಡಿದ್ರೆ ಒಳ್ಳೆಯದು? ಪಾರ್ವತಿ ಪರಮೇಶ್ವರರ ಒಂದು ಸ್ಮರಣೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಅಥವಾ ಲಕ್ಷ್ಮೀನಾರಾಯಣನ ಸ್ಮರಣೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ನಿಮಗೆ ಶುಕ್ರವಾರ, ಸೋಮವಾರ, ಮಂಗಳವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಜನನವಾಗಿರೋರಿಗೆ ಸಾಡೆ ಸಾತಿ ನಡೀತಾ ಇದೆ, ತುಂಬ ಕಷ್ಟ, ಎಲ್ಲ ಚಾನಲಲ್ಲಿ ಅದೇ ಹೇಳ್ತಾ ಇರ್ತಾರೆ. ಆದರೆ ಚಿಂತೆ ಮಾಡೋಂಥದ್ದೇ ಬೇಕಾಗಿಲ್ಲ. ಹನುಮಂತನ ಸ್ಮರಣೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಕಾಣ್ತೀರಾ. ಪಂಚಮಂ ಪೂರ್ವ ಪುಣ್ಯಸ್ಥಾನ ಹೇ ಗುರುಸ್ಥಿತಿ ಅಂತ ಹೇಳಿದ್ವಿ. ಗುರು ಸ್ಥಿತನಾದಾಗ ಖಂಡಿತ ಕಿಂಚಿತ್ತಾದರೂ ನಿಮ್ಮ ಕಷ್ಟಗಳನ್ನು ದೂರ ಮಾಡಿ ತನ್ನ ಒಂದು ತನವನ್ನು ಉಳಿಸ್ಕೊಳ್ಳುವಂಥದ್ದು ಗುರುವಿನ ಒಂದು ವಿಶೇಷವಾದಂತಹ ದೃಷ್ಟಿ. ಅದರೊಟ್ಟಿಗೆ ಸಾಡೆ ಸಾತಿಯ ಪ್ರಭಾವವು ಸಹ ಕಮ್ಮಿ ಆಗ್ತಾ ಬರ್ತಾ ಇದೆ. ಯಾವತ್ತೂ ತಿಳ್ಕೊಳ್ಳಿ, ಕಮ್ಮಿ ಆಗ್ತಾ ಬಂದಾಗ ನಿಮಗೆ ಗೊತ್ತಿಲ್ಲದಂಗೆ ಗೋಚರವಾಗುತ್ತೆ ನಾನು ಏನು ಮಾಡಬೇಕು, ಹೆಂಗಿರಬೇಕು ಅಂತ. ಆ ವಿಚಾರದಿಂದ ನೀವು ಲಾಭವನ್ನು ಗಳಿಸ್ತೀರಾ, ಒಳ್ಳೆಯ ಅಭಿವೃದ್ಧಿಯನ್ನು ಸಹ ಕಾಣ್ತೀರಾ. ಪರಿಹಾರ ರೂಪಕವಾಗಿ ಹನುಮಂತನ ಸ್ಮರಣೆ ಮಾಡಿ, ವಿನಾಯಕನ ಸ್ಮರಣೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಶನಿವಾರ, ಶುಕ್ರವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಹಾಗೂ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಜನನಾಗಿರೋರಿಗೆ ಹೊಸ ಕೆಲಸಕ್ಕೆ ಅಪ್ಲಿಕೇಶನ್ ಆಗಿರೋರಿಗೆ ತುಂಬ ಒಳ್ಳೆಯದಾಗುತ್ತೆ. ಜೊತೆಗೆ ಮಕ್ಕಳ ಓದಿನ ವಿಚಾರದಲ್ಲಿ ಅದ್ಭುತ ಫಲವನ್ನು ಕಾಣ್ತೀರಾ. ಲಘು ದೂರ ಪ್ರಯಾಣದಿಂದ ಸಮಾಧಾನವನ್ನು ಕಾಣುವಂಥದ್ದು, ದೈವ ದರ್ಶನ ಮಾಡುವಂಥದ್ದು, ಮನೆಯಲ್ಲಿ ದೇವರ ಪೂಜೆಗಳು, ಯಾವುದೋ ಒಂದು ಹೋಮ ಮಾಡಿಸ್ಬೇಕು ಅಂದ್ಕೊಂಡು 3 ವರ್ಷದಿಂದ ಕಾಯ್ಕೊಂಡಿದ್ವಿ, ಏನೋ ಒಂದು ಪೂಜೆ ಮಾಡಿಸ್ತಪ್ಪ ಇವತ್ತು ಸಮಾಧಾನವಾಗಿದ್ದೀವಿ. ಈ ರೀತಿಯಾದಂಥ ಶುಭ ಕಾರ್ಯಗಳು, ಧಾರ್ಮಿಕ ಕಾರ್ಯಗಳಿಗೆ ಒಂದು ಒಳ್ಳೆಯ ದಿನಗಳನ್ನು ನೀವು ಈ ವಾರ ಕಾಣಬಹುದು. ಅದರೊಟ್ಟಿಗೆ ನಿಮ್ಮ ಒಂದು ಸಂಬಳದಲ್ಲಿ ಬಡ್ತಿ ಆಗುವಂಥ ಸಾಧ್ಯತೆಗಳು ಸಹ ಉಂಟು. ಇಷ್ಟೆಲ್ಲ ಶುಭವಾಗಿರುವಾಗ ಚಿಕ್ಕ ಪುಟ್ಟ ಸಮಸ್ಯೆಗಳೇನಾದರೂ ಇದ್ದರೆ ನೀವು ಹನುಮಂತನ ಸ್ಮರಣೆ ಜೊತೆಗೆ ಗುರುಗಳ ಸ್ಮರಣೆ ಮಾಡಿದ್ರೆ ಖಂಡಿತ ಎಲ್ಲ ವಿಚಾರದಲ್ಲೂ ಶುಭದಾಯಕವಾಗಿರ್ತೀರ. ಸೋಮವಾರ, ಶುಕ್ರವಾರ ಹಾಗೂ ಗುರುವಾರ ಶುಭವಾರಗಳಾಗಿರುತ್ತದೆ ಅಂತ ಹೇಳ್ತಾ ಈ ವಾರದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಪ್ರಪಂಚದಲ್ಲಿರುವ ಪ್ರಾಣಿ, ಪಕ್ಷಿ, ಜೀವರಾಶಿ, ಸಸ್ಯಚರ, ಜಲಚರ ಎಲ್ಲರೂ ಚೆನ್ನಾಗಿರಲಿ ಅಂತ ಭಾವಿಸೋಣ. ಎಲ್ಲರಿಗೂ ಸಮಾನವಾಗಿ ಜೀವನ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.